ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್, ಇವತ್ತು ಸಂಡೇ. ನಮ್ಮ ಅಕ್ಕನಿಗೆ ತುಂಬ ಹುಷಾರಿಲ್ಲ, ಸೊ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅವಳಿಗೆ ಮೊದಲಿಂದನೇ ಒಂದು ಪ್ರಾಬ್ಲಮ್ ಇತ್ತು, ಉಸಿರಾಟ ತೊಂದರೆ ಇದೆ. ಸೊ ಅವಳಿಗೆ ಈಗ ಕರ್ಕೊಂಡೋಗಿ ಅವಳಿಗೆ ಟ್ರೀಟ್ಮೆಂಟ್ನ ಕೊಡಿಸ್ಕೊಂಡು ಮತ್ತೆ ಬರೋಣ. ಬನ್ನಿ ಗೈಸ್, ಇವತ್ತು ಸಂಡೇ, ಇವತ್ತು ಪೂರಾ ವೀಡಿಯೋ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಆದಷ್ಟು ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್. ಬನ್ನಿ. ಫೈನಲ್ ಆಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನಮ್ಮ ಅಕ್ಕ ರೆಡಿ ಆಗಿಬಿಟ್ಟು ಗಾಡಿ ಹತ್ರ ಬಂದು ನಿಂತಿದ್ದಾರೆ. ಬನ್ನಿ ಗೈಸ್, ಹಾಸ್ಪಿಟ್ಲಿಗೆ ಹೋಗೋಣ. ಗೈಸ್, ಹಾಸ್ಪಿಟ್ಲಿಗೆ ಅಂತ ಹೋಗಿ ನೋಡಿದ್ರೆ ಚಿಕನ್ ತಗೊಂಡು ಮತ್ತೆ ಬಂದ್ಬಿಟ್ವಿ ಮನೆಗೆ. ಈಗ ನಾನು ನಮ್ಮ ಸೊಸೆ ಇಬ್ರು ತಗೊಂಡು ಚಿಕನ್ ತಗೊಂಡಿದ್ದೀವಿ. ಈ ಚಿಕನ್ ಕಷ್ಟ ಮತ್ತೆ ಇದ್ದೀವಿ ಹಾಸ್ಪಿಟ್ಲಿಗೆ. ಈಗ ಮತ್ತೆ ಯಾವ ರೀಸನ್ ತಗೊಂಡು ಮತ್ತೆ ಬರ್ತೀವಿ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಗೈಸ್, ಗಾಡಿ ಮೇಲೆ ಹೋಗ್ತಾ ಇರುವಾಗ ನಮ್ಮ ಸೊಸೆ ನೋಡಿ ಹೆಂಗ್ ಮಲಗಿದ್ದಾಳೆ. ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅವಳಿಗೆ ಲೆಗ್ ಒಳಗೆ ಮೆಡಿಸಿನ್ ಹಾಕಿ ಕೂಳಿಸಿದ್ದಾರೆ. ಎಷ್ಟೊತ್ತು ಕೂಳಿಸ್ತಾರೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ಹಾಸ್ಪಿಟ್ಲ್ ಎಲ್ಲ ಲಾಸ್ಟಿಗೆಲ್ಲ ಚೆಕಪ್ ಮಾಡಿಸಿ ಎಲ್ಲ ಆಯಿತು. ಅವ್ರ ಟ್ರೀಟ್ಮೆಂಟು ಸಮೇತ ಕೊಟ್ಟಾಯಿತು. ಸೊ ಈಗ ಹೋಗ್ತಾ ಇದ್ವಿ, ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಕೋಲ್ಡ್ ಕುಡಿಯೋಣ ಅಂತ ಕಬ್ಬಿನಲ್ಲಿ ಅಂಗಡಿ ಹತ್ರ ಬಂದಿದ್ದೀವಿ. ಬನ್ನಿ, ಒಂದು ತುಂಬ ಕೋಲ್ಡಾಗಿರೋದು ಒಂದು ಕಬ್ಬಿನೆಲ್ಲ ಕುಡಿದ್ಬಿಟ್ಟು ಮನೆಗೆ ಹೋಗೋಣ. ಕಬ್ಬಿನಲ್ಲನ್ನ ಕುಡಿತಾ ಇದ್ದೀವಿ, ನೋಡ್ತಿದ್ದಾರ ಹೆಂಗೆ ಕುಡಿತಾ ಇದ್ದೀವಿ ಅಂತ. ಹೆಂಗೆ ಕುಡ್ದಾಳು, ಮೀಸೆ ಬರೋ ಥರ ಕುಡ್ದಾಳು ಅವಳು. ಹಾಗೆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ನಾವು ಮನೆಗೆ ಬಂದ್ವಿ. 2 hours later. ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಸಂಡೇ ಮಾರ್ಕೆಟಿಗೆ. ಬನ್ನಿ ಗೈಸ್, ಹೋಗೋಣ. ಅಂತೂ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಬಂದಾಗ ನನಗೆ ಸಿಗ್ಬಾರ್ದಂತ ಅವನು ಸಿಕ್ಬಿಟ್ಟ. ಅದೇ ಅಪರೂಪದ ಮುಳ್ಳಂದಿ. ಬನ್ನಿ ನೋಡೋಣ. ಹಂಗೆ ಇವನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಮತ್ತೆ ನಾವು ಹೊರಟ್ವಿ. ಮಾರ್ಕೆಟ್ ನ ಮುಗಿಸ್ಬಿಟ್ವಿ, ನಾವು ಹೊರಟ್ವಿ ಮನೆಗೆ. ಮನೆಯಿಂದ ಹೊರಟ್ವಿ ಮತ್ತೆ ಶಿವನಿನ ನೋಡಕ್ಕೆ. ಬನ್ನಿ ಗೈಸ್, ನೋಡೋಣ. 1 hour later. ಅಂತೂ ನಾವು ಬಂದ್ವಿ ಕರಾವಳಿ ಉತ್ಸವಕ್ಕೆ. ಬಂದಿದ್ದೆ, ಒಳಗಡೆ ಎಂಟ್ರಿ ಆಗಿದೆ. ನೋಡೋಣ ಯಾರಾದ್ರೂ ಸಿಗ್ತಾರೆ ಫ್ರೆಂಡ್ಸ್ ಅಂತ. ಸೊ ನಾವು ಬರೋಕ್ಕಿಂತ ಮುಂಚೆ ನಂದೆಲ್ಲ ಫ್ರೆಂಡ್ಸ್ ಬಂದ್ ನಿಂತಿದ್ದಾರೆ. ನಾವು 3 ಜನ ಫ್ರೆಂಡ್ಸ್ ಫಸ್ಟಿಗೆ ತಿರ್ಗಾಡ್ದ್ವಿ. ನಮ್ಗೆ ಯಾರು ಸಿಗ್ಲಿಲ್ಲಾಗಿತ್ತು. ಆಮೇಲೆ ನೋಡ್ತಾ ಹೋದಾಗ ಲವರ್ ಬಾಯ್ ಸಿಕ್ಬಿಟ್ಟ. ಲವರ್ ಬಾಯ್ ಅಂತೂ ಫುಲ್ ಬಿಸಿ. ಆಮೇಲೆ ಮತ್ತೆ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿ ಎಲ್ಲ ನಮ್ ಫ್ರೆಂಡ್ಸ್ ಗಳು ಸಿಕ್ಕಿದ್ರು. ಅವ್ರ ಜೊತೆಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಸೀದಾ ಲೈನ್ ಹೊಡ್ಯಕ್ಕೆ ಬಂದ್ವಿ. ಅದು ನಾವು ಹೊಡಿತಾ ಇಲ್ಲ, ಅದು ನಮ್ ಫ್ರೆಂಡ್. ಆ ಗುಂಪಲ್ಲಿ ಇರುವಂತ ಹುಡುಗಿರಿಗೆ 20 ಸಲ ಹೋಗಿ ಲೈನ್ ಹೊಡಿತಾನೆ. ನಮ್ಮ ಅಕ್ಕನ ಮಗು ಮತ್ತೆ ನಮ್ಮ ಅಕ್ಕ ಇಬ್ರು ಕೂಡ ಅವರು ಶಿವಾನಿ ಬರೋದನ್ನ ಕಾಯ್ತಿದ್ರು. ತುಂಬಾ ಹೊತ್ತು ಕಾಯ್ತು ನಿಂತಿದ್ರು. ಅವಳು ಬರೋದನ್ನ ನೋಡಿ ಇವ್ರಿಬ್ಬರದು ರಿಯಾಕ್ಟ್ ನೋಡೋಣ. ಬನ್ನಿ ಗೈಸ್, ಯಾವ ತರ ಚೀರ್ತಾರೆ, ಯಾವ ತರ ಮಾಡ್ತಾರೆ ನೋಡ್ಕೊಂಡ್ ಬರೋಣ. ಬನ್ನಿ ಗೈಸ್. ಹಿಂದೆ ಕೂತು ಸ್ವಲ್ಪ ಜ್ಯೂಸ್ ಬಂದಿಲ್ಲ ಅಂತ ಮತ್ತೆ ಹೋದ್ವಿ ಮುಂದೆ. ಮಾದೇವನ ಸಾಂಗ್ ಕೇಳ್ಬಿಟ್ಟು ಮುಂದೆ ಹೋಗೋಣ. ಬನ್ನಿ ಗೈಸ್. ಮುಂದೆ ಬಂದು ಅಣ್ಣಂದ ಡ್ಯಾನ್ಸ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಣ್ಣನ್ ಡ್ಯಾನ್ಸ್ ನೋಡಿ ನಮಗೂ ಡ್ಯಾನ್ಸ್ ನೋಡ್ಬೇಕಂತ ಆಸೆ ಇತ್ತು. ಬನ್ನಿ ಗೈಸ್, ನಮ್ಮ ಅಕ್ಕನು 1-2 ಸ್ಟೆಪ್ ಹಾಕ್ತಾಳೆ, ನೋಡ್ಕೊಂಡ್ ಬರೋಣ. ಬನ್ನಿ. ಶಿವಾನಿ ಅವರ ಹತ್ರ ಒಂದ್ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಮತ್ತೆ ನಾವು ಹೊರಟ್ವಿ. ಅವ್ರ ಹತ್ರ ಫೋಟೋ ತೆಕ್ಕೊಂಡು ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಬನ್ನಿ ಗೈಸ್, ಅವ್ರ ಹತ್ರ ಫೋಟೋ ತಕೊಳ್ಳೋಣ. ಶಿವಾನಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಸಾಂಗ್ ಕೇಳಿದ್ವಿ. ಲಾಸ್ಟಿಗೆ ಕೊನೆಗೊಂದು ಅವ್ರ ಹತ್ರ ಫೋಟೋ ತೆಕ್ಕೊಂಡು ನಾವು ಹೊರಟಿವಿ ಸೀದಾ ಮನೆಗೆ. ಗೈಸ್, ಇವತ್ತಿನ ಲಾಗ್ ಪೂರ ನಾನು ತೋರಿಸಿದೀನಿ. ಆದಷ್ಟು ತುಂಬಾ ಇವತ್ತು ಖುಷಿಯಾಗಿದೆ. ಯಾಕಂದ್ರೆ ಇವತ್ತು ನಾವು ಕರಾವಳಿ ಬಂದು ನಾವು ಶಿವಾನಿ ಹತ್ರ ಹೋಗಿ ಫೋಟೋ ತೆಕ್ಕೋತೀವ ಅಂತ ನಂಗೆ ಅನ್ಕೊಂಡಿಲ್ಲಾಗಿತ್ತು. ಸೊ ಆದಷ್ಟು ನಾವು ಫೋಟೋನ ತೆಕ್ಕೊಂಡಿದೀವಿ. ಅದೇ ತರ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.